Hello, dear students. Welcome again for our Vinoba Bhave's class. We have been discussing about Vinoba Bhave, and in the last class, in the last video, we have stopped where Vinoba was compared to what we may call it as candle, because candle burns itself for the helping thing of um, what we may call give light to the world. ಮೇಣಬತ್ತಿ ತನ್ನನ್ನು ತಾನೇ ಉರಿದುಕೊಂಡು ಬೇರೆಯವ್ರಿಗೆ ಬೆಳಕು ಹಾಕ್ಕೊಡುತ್ತೆ. ಆ ರೀತಿ ವಿನೋಬ ಭಾವೆ ಅವರು ನಾಟ್ ಬಾದರಿಂಗ್ ಅಬೌಟ್ ಹೀಸ್ ಹೆಲ್ತ್, ಫ್ಯೂಚರ್, ನಥಿಂಗ್. ಹಿ ಈಸ್ ಜಸ್ಟ್ ವರ್ಕಿಂಗ್ ಫಾರ್ ದ ವೆಲ್ಫೇರ್ ಆಫ್ ಲ್ಯಾಂಡ್ಲೆಸ್ in that independent India. Let's move, and this is the last paragraph, last class on Vinoba. As you can see there in the yellow light, that Vinoba is the embodiment of India. Means ಭಾರತ ದೇಶದ ಪ್ರತಿಯೊಂದು ಸಂಸ್ಕೃತಿ ಸಂಪ್ರದಾಯ ಎಲ್ಲವನ್ನು ನಾವು ವಿನೋಬ ಅವರಲ್ಲಿ ಕಾಣ್ಬೋದು. ಭಾರತದ ಒಂದು ಪ್ರತಿಬಿಂಬ ಅವರು ಅಂತಲೂ ಕೂಡ ಕನ್ಸಿಡರ್ ಮಾಡ್ಬೋದು. ಎಂಬಾಡಿಮೆಂಟ್ ಆಫ್ ಇಂಡಿಯಾ ಇನ್ ಸ್ಪೈಟ್ ಆಫ್ ಹಿಸ್ ವೈಡ್ ಕಲ್ಚರ್ ಆ್ಯಂಡ್ ಲರ್ನಿಂಗ್. ಓಕೆ, ವೆಸ್ಟರ್ನರ್ಸ್ ಮೈಟ್ ಫೈಂಡ್ ಹಿಮ್ ಲೆಸ್ ಈಸಿ ಟು ಅಪ್ರೋಚ್ ದೆನ್ ಗಾಂಧಿ. ವೆಸ್ಟರ್ನರ್ ಮೀನ್ಸ್ ಪಾಶ್ಚಿಮಾತ್ಯರು, ಲೈಕ್ ದ ರೈಟರ್ ಹೆಲಮ್ ಟೆನಿಸನ್. ಹಿ ಈಸ್ ಥಿಂಕಿಂಗ್ ಅಬೌಟ್ ಹಿಮ್ ಆಫ್ ಹಿಸ್ ಕಂಟ್ರಿಮೆನ್, ರೈಟ್? ಆ್ಯಂಡ್ ವಿನೋಬಾ ಈಸ್ ವೆರಿ ಮಚ್ the embodiment of Indian culture, and he is very learnt man. Because of that reason, it's highly difficult for the Westerners to speak with Vinoba than Gandhi. That's what the idea of Hallam Tennyson when I first met him. Yes, look, Hallam Tennyson is telling when he first met Vinoba Bhave, I thought him reserved, almost remote. ವಿ ಪೀಪಲ್ ಆಲ್ಸೋ ಡೂ ದ ಸೇಮ್ ಥಿಂಗ್. ನಾವು ಕೂಡ ಹಾಗೇನೆ, ಯಾರಾದರೂ ಒಬ್ಬ ಹೊಸಬರನ್ನು ಮೊದಲ ಬಾರಿ ಭೇಟಿಯಾದಾಗ ಅವ್ರ ಬಗ್ಗೆ ಏನೋ ಒಂದು ಕ್ಯಾಲ್ಕುಲೇಷನ್ ಶೀಟನ್ನು, ಒಂದು ಅಕೌಂಟನ್ನು, ಒಂದು ವಿಚಾರವನ್ನು ನಮ್ಮಲ್ಲಿ ನಾವು ಹೊಂದಿಬಿಡ್ತೇವೆ. ಆದರೆ ಅವರ ಜೊತೆ ಯಾವಾಗ ಒಡನಾಟ ಜಾಸ್ತಿ ಆಗುತ್ತೆ, ಫ್ರೆಂಡ್ಶಿಪ್ ಆರ್ ಮೂಮೆಂಟ್ ಆಗುತ್ತೆ, ಆವಾಗ ಗೊತ್ತಾಗುತ್ತೆ ಅವ್ರು ಏನು ಅಂತ. ಎಸ್, ದ್ಯಾಟ್ ಈಸ್ ಹೌ ಆಲ್ ಥಿಂಗ್ ದ್ಯಾಟ್ ಗ್ಲಿಟರ್ಸ್ ಈಸ್ ನಾಟ್ ಗೋಲ್ಡ್. ಏನು ಹೊಳೆಯೋದೆಲ್ಲ ಚಿನ್ನವಲ್ಲ ಅನ್ನೋದು ಕೂಡ ಇದು ಒಂದು ಮೀನಿಂಗ್ಫುಲ್ ಆಗಿರ್ತಕ್ಕಂಥ ಸಿಚುವೇಶ್ನಲ್ ಗಾದೆ ಮಾತು. ಹಾಗಾಗಿ ಯಾವಾಗ ರಿಮೋಟ್ ಅಂದರೆ ಯಾವಾಗ ವಿನೋಬ ಅವರನ್ನು ಹಲಮ್ ಟೆನ್ನಿಸನ್ ಭೇಟಿಯಾದರು, ಆವಾಗ ಅವ್ರು ಅಂದ್ಕೊಂಡ್ರು ರಿಸರ್ವ್ಡ್ ಇರ್ಬೋದು ಈ ವ್ಯಕ್ತಿ, ಮತ್ತು ರಿಮೋಟ್, ತುಂಬ ಜನರಿಂದ ದೂರ. ರಿಸರ್ವ್ಡ್ ಅಂದರೆ ಏನು ಗೊತ್ತಾ? ಹೆಚ್ಚು ರೆಸ್ಪಾನ್ಸಿವ್ ಇರಲಾರ್ದೆ ತನ್ನಷ್ಟಕ್ಕೆ ತಾನಿರೋದು, ರಿಸರ್ವ್ಡ್ ಕ್ಯಾಟಗರಿ ಟೈಪ್ ಆಫ್ ಪೀಪಲ್ ಅವರು. ಆದರೆ when he spoke, his simple, unsophisticated language suited to an audience of illiterate peasants. ಯಾವಾಗ ವಿನೋಬ ಅವರು ಹೆಲಮ್ ಟೆನ್ನಿಸನ್ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದರು, ಆವಾಗ ಅವರ ಸರಳತೆ, ಅವರ ಅನ್ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್. ಸೊ ಮಾತನಾಡುವ ಭಾಷೆಯಲ್ಲೂ ಕೂಡ ಸಫಿಸ್ಟಿಕೇಷನ್ ಮತ್ತು ಅನ್ಸಫಿಸ್ಟಿಕೇಷನ್ ಅಂತ ನಾವು ಕಾಣ್ಬೋದು. ತುಂಬ ಏನೋ ತಿಳಿದವ್ರ ಹಾಗೆ ಗ್ರಾಂಥಿಕ ಭಾಷೆಯನ್ನು ಮಾತಾಡ್ತಿರ್ತಾರಲ್ಲ, ದ್ಯಾಟ್ ಈಸ್ ಕಾಲ್ಡ್ ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್. ಆದರೆ ಈಗ ಒಂದಿಷ್ಟು ಜನ ಅನ್ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ ಇದ್ದರೂ ಕೂಡ ಅವರು ಸಿಸ್ಟಮೆಟಿಕ್ ಆಗಿ ಇರ್ತಾರೆ, ರೈಟ್? ಇವರ ಒಂದು ಅನ್ಸಫಿಸ್ಟಿಕೇಟೆಡ್ ಲ್ಯಾಂಗ್ವೇಜ್ ಇಲ್ಲಿಟ್ರೇಟ್ ಪಿಸೆಂಟ್ಸ್ಗೆ ಸೂಟ್ ಆಗುವಾಗಿತ್ತು ಅಂತ ಯಾರು ಹೆಲಮ್ ಟೆನ್ನಿಸನ್ನ ಐಡಿಯಾ. ಫೆಲ್ ಆಡ್ಲಿ ಆನ್ ದ ಜೆಡೆಡ್ ಇಯರ್ಸ್ ಆಫ್ ಯುರೋಪಿಯನ್ ಮನುಷ್ಯರ ಒಂದು ಕಿವಿ ಮೇಲೆ ಅದು ಸರಿಯಾಗಿ ಅರ್ಥನೇ ಆಗಲಾರ್ದೇ ಇರೋ ಥರ, ಚೆನ್ನಾಗಿ ತಿಳಿಲಾರ್ದೇ ಇರೋ ಥರ, ಅಥವಾ ಅಷ್ಟೊಂದು ಸಿಸ್ಟಮೆಟಿಕ್ ಇಲ್ಲ ಅನ್ನೋ ಥರ ನಮ್ಮ ಕಿವಿ ಮೇಲೆ ಬೀಳ್ತಿತ್ತು ಅಂತ ಒಂದು ಹೆಲಮ್ ಟೆನ್ನಿಸನ್ನ ಐಡಿಯಾ ಅಬೌಟ್ ವಿನೋಬ ಭಾವೆ. ಮೈ ಲಾಸ್ಟ್ ಗ್ಲಿಂಪ್ಸ್ ಆಫ್ ವಿನೋಬಾ ವಾಸ್ ದ ಸೇಮ್ ಆ್ಯಸ್ ಮೈ ಫಸ್ಟ್. ಯಾವತ್ತು ಫಸ್ಟ್ ಭೇಟಿಯಾದಾಗ ಅವರು ಹೆಂಗೆ ಕಂಡ್ರು ನನಗೆ, ಕಡೆಗೂ ನಾನು ಹೋಗ್ತಿರ್ಬೇಕಾದ್ರೆ ಅವ್ರು ಹಾಗೆ ಕಾಣ್ತಿದ್ರು, ಸರಳ, ನೇರ. ಓಕೆ, ಹಿ ವಾಸ್ ಸ್ಕ್ವಾಟಿಂಗ್ ಔಟ್ಸೈಡ್ ಹೀಸ್ ಮಡ್ ಹಟ್. ಅವರ ಒಂದು ಗುಡಿಸಲಿನಿಂದ ಆಚೆ ಒಂದೇನೋ ಸಣ್ಣ ಕೆಲಸ ಮಾಡ್ಕೊತ ಇದ್ದರು. ಎಸ್, ಅ ಗ್ರೂಪ್ ಆಫ್ ಪೀಸಂಟ್ಸ್ ಕ್ರೌಚ್ಡ್ ಅರೌಂಡ್ ಹಿಮ್. ಎಸ್,
ಒಂದು ರೈತಾಪಿ ವರ್ಗದ ಒಂದು ಗುಂಪು ಅವನ ಸುತ್ತುವರೆದಿತ್ತು. ವಿನೋಬ ಅವರನ್ನು ಸುತ್ತುವರೆದು ಅವರಿಗೇನೋ ಮಾಹಿತಿಯನ್ನು ಕೊಡ್ತಾಯಿದ್ರು, ಎಕ್ಸ್ಪೆಕ್ಟಿಂಗ್ ಗೈಡೆನ್ಸ್ ಆ್ಯಂಡ್ ಹೆಲ್ಪ್. ವಿನೋಬ ಅವರಿಂದ ಮಾರ್ಗದರ್ಶನ ಮತ್ತು ಸಹಾಯಕ್ಕಾಗಿ ಒಂದು ಗುಂಪು ಅವರನ್ನು ಸುತ್ತುವರೆದು ಕೂತಿತ್ತು. ಯಾವಾಗ ಅವರನ್ನು ನೋಡಿದ್ರಲ್ಲ ವಿಲಿಯಂ ಟೆನ್ನಿಸನ್ ಆಗ. ಹಿ ವಾಸ್ ಟಾಕಿಂಗ್ ಟು ದೆಮ್ ಇನ್ ಹಿಸ್ ಕ್ವಯಟ್ ಕೋರ್ಚಿಯಸ್ ವೇ. ಅವ್ರ ಜೊತೆ ಹೇಗೆ ಮಾತಾಡ್ತಿದ್ರು ವಿನೋಬ ಅಂದರೆ ತುಂಬ ಶಾಂತ, ಕ್ವಯಟ್ ಅಂದರೆ ಏನು ರೀ, ಶಾಂತ, ಕೃತಜ್ಞತಾ ಭಾವದೊಂದಿಗೆ, ತುಂಬ ಶೂನ್ಯ ಭಾವದೊಂದಿಗೆ, ಯಾವುದೇ ಈಗೋಯಿಸ್ಟಿಕ್ ಇರಲಾರ್ದೆ, ಅಹಂಕಾರ ಇರಲಾರ್ದೆ ಮಾತಾಡ್ತಾಯಿದ್ರು ವಿನೋಬ ಭಾವೆ ಅವರು. ಆ್ಯಂಡ್ ಐ ಥಾಟ್ it will be the same tomorrow and the day after that until he dies. William Tennyson thought about the next days of Vinoba. He thought that these things will go on. A very simple man, very helpful nature, a very standard guidance, moving for the welfare of that peasants, the same way today, tomorrow and ever until he dies. That is what William Tennyson thought, and it was real as well. Vinoba lived very simple. Vinoba lived for the welfare of all the people of India. Vinoba Bhave was very simple but very strong in his heart, strong in his dedication, strong in his decision. Everything was perfect with him. And there was something about the image that this thought conjured up something in the enormous tranquility of his patience and his faith. He was very patient, Shanta, and he had faith on him as well with the people around him. Right? Tranquility means ಶಾಂತನೂ ಕೂಡ, ತುಂಬ ಶಾಂತವಾದಂತಹ ಮನಸ್ಸಿದ್ದ ವ್ಯಕ್ತಿಗೆ ಒಳ್ಳೆಯ ಅದ್ಭುತವಾದಂಥ ವಿಚಾರಗಳು ಅವನಿಂದ ಹರಿದು ಬರ್ತಿದ್ವು. ವಿಚ್ ಟೋಲ್ಡ್ ಮೀ ದ್ಯಾಟ್ ವಿನೋಬಾಸ್ ಮೆಸೇಜ್ ವಾಸ್ ನಾಟ್ ಲಿಮಿಟೆಡ್ ಟು ದ ಕಂಟ್ರಿ ಇನ್ ವಿಚ್ ಇಟ್ ವಾಸ್ ಅಟರ್ಡ್. ಎಸ್, ವಿನೋಬ ಅವರು ಮಾತಾಡುವಾಗ ಅವರ ಸಂದೇಶ, ಅವರ ಮೆಸೇಜ್ ಒಂದು ಕಂಟ್ರಿಗೆ ಸೀಮಿತ ಇರಲಿಲ್ಲ, ಒಂದು ದೇಶಕ್ಕೆ ಸೀಮಿತ ಇರಲಿಲ್ಲ. ಇಟ್ ವಾಸ್ ವರ್ಲ್ಡ್ ವೈಡ್. ಇಟ್ ವಾಸ್ ಅಪ್ಲಿಕೇಬಲ್ ಟು ವರ್ಲ್ಡ್ ವೈಡ್. ದ್ಯಾಟ್ ಈಸ್ ಹೌ ಹಿ ವಾಸ್ ಅ ಗ್ಲೋಬಲೈಸ್ಡ್ ಮ್ಯಾನ್. ಹಿ ವಾಸ್ ಅ ಗ್ಲೋಬಲ್ thinker. He was a personality of global standard. ಜಾಗತಿಕ ಮಟ್ಟದಲ್ಲಿ ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ವಿನೋಬ ಅವರದಾಗಿತ್ತು. ದ 20th century ಮೇ ರಿಚ್ ಇನ್ ಇಟ್ ಜೆಟ್ ಪ್ಲೇನ್ಸ್. 20ನೇ ಶತಮಾನ ಜೆಟ್ ಪ್ಲೇನ್ಸ್ ಅಂದರೆ ಅದರ ಅರ್ಥ ಇನ್ನೇನೂ ಅಲ್ಲ, ತುಂಬ ಶ್ರೀಮಂತವಾಗಿರ್ತದೆ, ಜನ ನಡೆದಾಡುವುದನ್ನು ಬಿಡ್ತಾರೆ. ಓಕೆ, ಆ ರೀತಿ ಪ್ರತಿಯೊಬ್ಬರಿಗೂ ವೆಹಿಕಲ್ನ ಫೆಸಿಲಿಟಿ ಸಿಗ್ತದೆ, ಅಷ್ಟು ರಿಚ್ ಆಗ್ತಾರೆ ಜನ ಅಂತ ಮೀನಿಂಗಲ್ಲಿ. ಬಟ್ ಇಟ್ ಈಸ್ ಪ್ರಟಿ ಪುವರ್ ಇನ್ ಸೇಂಟ್. ಎಸ್, ಇವತ್ತು ನಿಮಗೆ ಸೇಂಟ್ಸ್ ಸಿಗೋದೇ ಇಲ್ಲ. ಅಂದರೆ ಸನ್ಯಾಸಿ ಅಥವಾ ಆ ರೀತಿ ಒಬ್ಬ ಅದ್ಭುತವಾದಂಥ ಆತ್ಮವನ್ನು ಹೊಂದಿರತಕ್ಕಂಥ ವ್ಯಕ್ತಿ, ಆ ರೀತಿ ಶಾಂತವಾಗಿ ಶ್ರೀಮಂತ ವಿಚಾರಗಳನ್ನು ಮಾಡುವ ವ್ಯಕ್ತಿ ಸಿಗೋದಿಲ್ಲ. ಭಾಳ ತುಂಬ ಶ್ರೀಮಂತಿಕೆ ಇರ್ತದೆ ನೋಡಲಿಕ್ಕೆ, ಆದರೆ ಹೃದಯ ಶ್ರೀಮಂತಿಕೆ ಸಿಗೋದಿಲ್ಲ ಅನ್ನೋದೇ ಈ ಸೆಂಟೆನ್ಸ್ನ ಒಂದು ಮೀನಿಂಗ್. ಎಸ್, ನೆಕ್ಸ್ಟ್ ನೋಡಿ ಏನಂತಂದರೆ, ದ 20th century ಮೇ ಬಿ ರಿಚ್ ಇನ್ ಇಟ್ಸ್ ಜಸ್ಟ್ ಏರ್ಪ್ಲೇನ್ಸ್ ಬಟ್ ಇಟ್ ಈಸ್ ಪ್ರಟಿ ಪುವರ್ ಇನ್ ಸೇನ್. ವಿ ನೀಡ್ ಟು ರಿಮೆಂಬರ್ ದ್ಯಾಟ್ ವಾಟ್ ವಿ ಕಾಲ್ ಪ್ರೋಗ್ರೆಸ್ ಈಸ್ ನಥಿಂಗ್ ಇಫ್ ಇಟ್ ಲೀಡ್ಸ್ ಟು ನೋ ಕರಸ್ಪಾಂಡಿಂಗ್ ಇನ್ನರ್ ಚೇಂಜ್. ಪ್ರೋಗ್ರೆಸ್ ಅಂದರೆ ಪ್ರಗತಿ. ಪ್ರಗತಿ ಅಂದರೆ ಏನು? ದಟ್ ಈಸ್ ಅ ಬ್ರಾಡ್ ಕಾನ್ಸೆಪ್ಟ್. ಇಲ್ಲಿ ಇವನು ಹೇಳ್ತಿರೋದು ಕೇವಲ ಏನು ಪ್ರಗತಿ ಅನ್ನೋದು ನಮಗೆ ಕಾಣ್ತಿದೆಯಲ್ಲ ಅದಲ್ಲ. ಅಕಸ್ಮಾತಾಗಿ ಅದು ಆಂತರಿಕ ಬದಲಾವಣೆ ಮನುಷ್ಯನಲ್ಲಿ ಮಾಡದೆ ಹೋದರೆ ಅದು ಪ್ರಗತಿನೇ ಅಲ್ಲ. ದಟ್ ಈಸ್ ವಾಟ್ ವಿಲಿಯಂ ಟೆನ್ನಿಸನ್ಸ್ ಆರ್ಗ್ಯುಮೆಂಟ್ ಅಬೌಟ್ ಪ್ರೋಗ್ರೆಸ್. He is indirectly suggesting us to follow Vinoba Bhave, to follow Vinoba Bhave's messages, his personality, his never-ending, never-stopping helping nature. That is what William Tennyson is trying us to change for the betterment of ourselves as well as for the country. And Vinoba gives us the reminder in the one way which has the power to move and impress.
by the example of a life and character utterly dedicated to the service of his fellows and the God. ನಾವು ನಮ್ಮ ಜೊತೆಗಿರ್ತಕ್ಕಂಥವರ ದೇವರ ಸೇವೆಗಾಗಿ ನಮ್ಮ ಜೀವನವನ್ನು ಮುಡಿಪಾಗಿಡಬೇಕು. ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದ ಹೆಲ್ಪ್ and the service for our dear ones and God. This is what the message of the Hallam Tennyson, keeping in the mind of Vinoba Bhave's personality. He believes to be revealed in them. Yes, whatever we do, we give service for the poor or the people around us. In them we have to find the God. That is what the message of Hallam Tennyson through the personality of Vinoba Bhave. Vinoba, in another case, Swami Vivekananda also said that find the God in the people around you, in the poor, the untrodden, the underprivileged, ಸೌಲಭ್ಯ ವಂಚಿತ ಇಂಥ ಜನರಲ್ಲಿ ನಿಮ್ಮ ದೇವರನ್ನು ಕಾಣಿ ಅಂತ ವಿವೇಕಾನಂದ ಅವರು ಕೂಡ ಹೇಳಿದರು. ಅದೇ ಮೆಸೇಜನ್ನು ಯಾರು ವಿನೋಬಾ ಭಾವೆ ಅವರು ಬದುಕಿ ತೋರಿಸಿದರು. he helped the poor very much. He helped the people around him, especially Budhan movement. Dear friends, it is internationally accepted, a great movement. India is very famous for its quiet nature, its patience, its tranquility. Okay, Gandhiji, you know about Gandhiji, as I used to tell you people that in 193 countries at least there will be a shop by the name of Gandhi. At least there will be a road, at least there will be a circle, or there will be some monument. That to that extent Gandhiji impressed the world with his non-violence, non-cooperation movements, the peace movement, right? ಶಾಂತ ರೀತಿಯಿಂದ ಚಳವಳಿ ಮಾಡಿರ್ತಕ್ಕಂಥ ಜಗತ್ತಿನಲ್ಲಿ ಒಂದೇ ಒಂದು ರಾಷ್ಟ್ರ ಅಂತಂದರೆ ಅದು ಭಾರತ. ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರೇ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವ ಇನ್ಯಾರ್ದಲ್ಲ, ವಿನೋಬಾ ಭಾವೆ ಅವರು, ರೈಟ್? ಟು ದ್ಯಾಟ್ ಎಕ್ಸ್ಟೆಂಟ್ ವಿನೋಬಾ ವಾಸ್ ವೆರಿ ಫೇಮಸ್. ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಎಂಡ್ ವಿನೋಬಾ ಇಯರ್ and try to answer for the simple questions you are asked. I think in this lesson I have marked very much important aspects in yellow, and if you have any doubt you can ask me anytime. Thank you very much for listening. Okay, keep reading, keep rocking. Bye.